ಇವಾಗ ನಾನು ಹೇಳ್ತಿರೋ ಮೂವಿ ಹೆಸರು ಬಂದ್ಬಿಟ್ಟು ನೋ ವೇ ಅಪ್ ಅಂತ. ಇದು ಬಂದ್ಬಿಟ್ಟು ರಿಯಲ್ ಸ್ಟೋರಿ. ಫಸ್ಟಲ್ಲಿ ನಮ್ಗೆ ಇವ್ರ ಚಿತ್ರ ತೋರಿಸೋರು. ಇವ್ರ ಹೆಸರು ಬಂದ್ಬಿಟ್ಟು ಬ್ರ್ಯಾಂಡನ್ ಅಂತ, ಗವರ್ನರ್ ಪರ್ಸನಲ್ ಸೆಕ್ಯೂರಿಟಿ ಗಾರ್ಡ್ ಅವರು. ಇದು ಅವರ ಸಿಟಿ. ಇವರೇ ಬಂದ್ಬಿಟ್ಟು ಗವರ್ನರ್ ಅಬ್ರಾಮ್ಸನ್ ಅಂತ. ಇವ್ರ ಮಗಳ ರಿಯಲ್ ಸ್ಟೋರಿ ಇದು. ಇವಳೇ ಗವರ್ನರ್ ಮಗಳು ಏವಾ ಅಂತ. ಅಲ್ಲಿ ಬ್ಲ್ಯಾಕ್ ಟಿ ಶರ್ಟ್ ಹಾಕೊಂಡಿರೋನು ಏವನ್ ಲವರು ನೆಡ್ ಅಂತ. ಅವನು ಅವ್ನ ಬೆಸ್ಟ್ ಫ್ರೆಂಡು. ಅವ್ರು 3 ಜನ ಕಾಬೋ ಸಿಟಿಗೆ ವೆಕೇಷನ್ಗಂತ ಹೋಗ್ತಿರ್ತಾರೆ. ಹಾಲಿಡೇಸ್ ಇರುತ್ತೆ ಅವ್ರಿಗೆ. ಆವಾಗ ನೆಡ್ ಏವಾ ಹತ್ರ ಜಗಳ ಆಡ್ತಿರ್ತಾನೆ, ಎಂತಕ್ಕೆ ಪರ್ಸನಲ್ ಸೆಕ್ಯೂರಿಟಿ ಗಾರ್ಡ್ನ ಕರ್ಕೊಂಬಂದಿದ್ಯಾ ಅಂತ. ಅದಕ್ಕೆ ಏವಾ ಹೇಳ್ತಾಳೆ, ಅದು ಫಾದರ್ ಕಂಪಲ್ಸರಿ ರೂಲ್ಸ್ ಅಂತ ಹೇಳ್ಬಿಟ್ಟು. ಬ್ರ್ಯಾಂಡನ್ ಫ್ರೆಂಡು ಮತ್ತು ನೆಡ್ ಫ್ರೆಂಡ್ ಮಾತಾಡ್ಕೊಂಡಿರ್ತಾರೆ ಕ್ಯಾಶುವಲಾಗಿ. ಇನ್ನೊಂದು ಫ್ಯಾಮಿಲಿ ಅಲ್ಲಿಗೆ ಟ್ರಿಪ್ ಹೋಗ್ತಿರುತ್ತೆ ವೆಕೇಷನ್ಗೋಸ್ಕರನೇ. ಅದೇ ರೋಸಾ ಫ್ಯಾಮಿಲಿ. ಇವ್ರು ಬಂದ್ಬಿಟ್ಟು ರೋಸಾ ಅವಳು ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಅವರು ಕೂಡ ಅವಳ ಮೊಮ್ಮಗನ ಕರ್ಕೊಂಡು ಕಾಬೋ ಸಿಟಿಗೆ ಟ್ರಿಪ್ ಹೋಗ್ತಿರ್ತಾರೆ UK-ಇಂದ. ಇದು ಬಂದ್ಬಿಟ್ಟು ರೋಸಾದು ಫ್ರೆಂಡ್ಲಿ ಟೆಡಿ ಬೇರು. ಇವ್ರು 3 ಜನ ಕ್ಯಾಶುವಲಿ ಎಕ್ಸಾಮ್ಸ್ ಬಗ್ಗೆ ಮಾತಾಡ್ಕೊಂಡು ಹೋಗ್ತಿರ್ತಾರೆ, ಹೆಂಗೆ ಬರೆದಿದ್ದೀರಾ, ಪಾಸು ಫೇಲು ಅಂತ. ಇನ್ನೊಂದು ಸೀನಲ್ಲಿ ರೋಸನ್ ತೋರಿಸ್ತಾರೆ. ಅಂದರೆ ರೋಸಾ ಆ ಟೆಡ್ಡಿ ಬೇರ್ ತೋರಿಸಿದ್ವಲ್ಲ, ಅದನ್ನ ಕಳ್ಕೊಂಬಿಟ್ಟಿರ್ತಾಳೆ, ಎಲ್ಲ ಬೀಳಿಸ್ಕೊಂಡಿರ್ತಾಳೆ. ಅದನ್ನ ತೊಗೊಂಡೋಗ್ಬೇಕಾದ್ರೆ ಮಿಸ್ಸಾಗಿ ಏವಾಗ ಡ್ಯಾಶ್ ಆಗ್ತಾಳೆ. ಆದರೆ ಏವಾ ಅದು ಬಿದ್ದಿರೋದು ನೋಡಿರ್ತಾಳೆ. ಅದಕ್ಕೆ ರೋಸಾ ವಾಪಸ್ ಅವರ ತಾತನ ಹತ್ರ ಹೋಗ್ಬಿಟ್ಟು ಕ್ಯಾಶುವಲಾಗಿ ಅಳ್ತಾಳೆ, ಅಂದರೆ ನಾನು ಕಳ್ಕೊಂಡೆ ಅಂತ. ಅವಾಗ ಏವಾ ಅದನ್ನ ನೋಡಿರ್ತಾಳಲ್ಲ ಎಲ್ಲಿ ಬಿದ್ದಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ತೊಗೊಂಬಂದು ರೋಸಾಗೆ ಕೊಡ್ತಾಳೆ. ಆನಂತರ ಬ್ರ್ಯಾಂಡನ್ ಅದು ನೋಡ್ತಿರ್ತಾನೆ, ಹೇಳ್ತಿರ್ತಾನೆ ಬ್ರ್ಯಾಂಡನ್, ನೀನು ಆ ಚಿಕ್ಕ ವಯಸ್ಸಾಗಿದ್ದಾಗಿಂದನೂ ನಾನು ನಿನ್ನ ಜೊತೆ ಇದ್ದೀನಿ, ನಾನು ನೋಡಿದ್ದೀನಿ ನಿನ್ನನ್ನು ಅಂತ. ಅದಾದಮೇಲೆ ಸೀನ್ ಶಿಫ್ಟ್ ಆಗುತ್ತೆ. ಅಂದರೆ ಎಲ್ಲ ಪ್ಲೇನಲ್ಲಿ ಹೋಗ್ತಿರ್ತಾರೆ, ಅಂದರೆ ಎಲ್ಲ ಪ್ಲೇನ್ಗೆ ಹತ್ಕೋತಾ ಇರ್ತಾರೆ. ಅವಾಗ ಅವ್ರು ಕ್ಯಾಶುವಲಾಗಿ ಏರ್ ಹಾಸ್ಟೆಸ್ನ ಮಾತಾಡಿಸ್ಬೇಕಾದ್ರೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆದರೆ ನೆಡ್ ಫ್ರೆಂಡ್ ಸ್ವಲ್ಪ ಬೇರೆಯವ್ರನ್ನ ರೇಗ್ಸೋದು ಜಾಸ್ತಿ ಮಾಡ್ತಿರ್ತಾರೆ. ಅಂದರೆ ಇವ್ರನ್ನ ಏರೋಪ್ಲೇನಲ್ಲಿ ವರ್ಕ್ ಮಾಡ್ತಿರೋರನ್ನ ಸ್ವಲ್ಪ ಕಾಮಿಡಿ ಮಾಡ್ತಿರ್ತಾನೆ, ಕಿಡ್ಡಿಂಗ್. ಅದಕ್ಕೆ ಇವಾಗ ಅದು ಇಷ್ಟ ಆಗ್ತಿರಲ್ಲ. ಆ ಥರ ಮಾಡಬೇಡ, ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಪ್ಲೇನ್ ಟೇಕ್ ಆಫ್ ಆಗುತ್ತೆ ಕ್ಯಾಶುವಲಾಗಿ. ಒಳಗಡೆ ಇವರಾದರೂ ಝೆಡ್ ಫ್ರೆಂಡು ಮತ್ತು ಝೆಡ್ ಅದೇ ಮಾಡ್ತಿರ್ತಾರೆ, ಹೇಳಿದ್ರು ಕೇಳಲ್ಲ ಅವರು. ಹಂಗೆ ಮೂವ್ ಆನ್ ಆಗುತ್ತೆ ಸಿಚುವೇಶನ್ನು. ಅದಾದ ನಂತರ ಅವರು ತಮ್ಮ ಕಾಲೇಜ್ ಬಗ್ಗೆ ಮಾತಾಡ್ತಿರ್ತಾರೆ. ಅಂದರೆ ಹೇಗೆ ಮುಗೀತು ಎಜುಕೇಷನ್ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಕ್ಯಾಶುವಾಲಿಟೀಸ್ ಹಂಗೆ ಮೂವ್ ಆಗ್ತಾ ಇರುತ್ತೆ. ಅದಾದ ನಂತರ ರೋಸಾ ಅವ್ರ ಅಜ್ಜಿ ರೋಸಾಗೆ ಚಾಕ್ಲೇಟ್ಸ್ ತಂದಿರ್ತಾರೆ, ಅದು ಕೊಡ್ತಾರೆ. ಅದಾದಮೇಲೆ ರೋಸಾ ಪ್ಲೇನಲ್ಲಿ ಏವನ್ ಹುಡುಕ್ತಿರ್ತಾಳೆ, ಸಿಗ್ತಾಳೆ. ನೋಡಿದ ತಕ್ಷಣ ಹಾಯ್ ಹೇಳ್ತಾಳೆ. ಬ್ರ್ಯಾಂಡನ್ ಮುಂದೆ ಕೂತಿರ್ತಾನೆ, ಅವರೆಲ್ಲ ಹಿಂದೆ ಕೂತಿರ್ತಾರೆ. ರೋಸಾ ಪಕ್ಕದಲ್ಲಿರೋ ವಿಂಡೋದಲ್ಲಿ ಈ ವ್ಯೂ ಇದು. ಇಲ್ಲಿ ಬಂದ್ಬಿಟ್ಟು ಆ ಪ್ಲೇನ್ಗೆ ಬರ್ಡ್ಸ್ ಅಡ್ಡ ಬರ್ತಿರುತ್ತೆ. ಅದಕ್ಕೋಸ್ಕರ ಒಂದು ಬರ್ಡ್ ಅಡ್ಡ ಬಂದ ತಕ್ಷಣ ಅದೇನಾಗುತ್ತೆ, ಫ್ಯಾನ್ದು ಬ್ಲಾಸ್ಟಾಗಿ ಫೈರ್ ಆಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದು ಸೈಡ್ದು ಅದೇನು ಮಿಷಿನ್ ಹಾಳಾಗ್ಬಿಡುತ್ತೆ. ಅದಾದ ತಕ್ಷಣ ಪ್ಲೇನ್ ಕಂಟ್ರೋಲ್ಗೆ ಸಿಗೋಲ್ಲ. ಫುಲ್ಲು ಆ ಪಾರ್ಟ್ಸ್ ಕಟ್ಟಾಗಿ ಬಂದು ಪ್ಲೇನ್ ಬಾಡಿಗೆಲ್ಲ ಡ್ಯಾಮೇಜ್ ಆಗ್ಬಿಡುತ್ತೆ. ಫುಲ್ ಒಂದು ಸೈಡೇ ಪ್ಲೇನ್ ಫುಲ್ ಕಂಟ್ರೋಲ್ ಮಿಸ್ ಆಗಿಬಿಡುತ್ತೆ. ಒಂದು ಸೈಡ್ ಪೂರ್ತಿ ಪ್ಲೇನೇ ಕಟ್ಟಾಗಿ ಹೋಗ್ಬಿಡುತ್ತೆ. ಅದರಿಂದ ಎಷ್ಟೋ ಜನ ಹಾರ್ಕೊಂಡು ಹೋಗ್ತಾರೆ. ಬ್ರ್ಯಾಂಡನ್ ಕೂಡ ಯೋಚನೆ ಮಾಡ್ತಾನೆ, ಅಂದರೆ ಪರ್ಸನಲ್ ಸೆಕ್ಯೂರಿಟಿ ಗಾರ್ಡ್ ಅಲ್ವಾ ಏವಾ ಹಿಂದ್ಗಡೆ ಕೂತಿರ್ತಾಳೆ ಬೇಡ ಅಂದರು. ಆದರೆ ಅದು ಸಮುದ್ರಕ್ಕೆ ಬಿದ್ದೋಗ್ಬಿಡುತ್ತೆ ಪ್ಲೇನ್ ಕಂಟ್ರೋಲ್ ತಪ್ಪಿಬಿಟ್ಟು. ಅದು ತುಂಬ ಡೆಪ್ತ್ ಹೋಗುತ್ತೆ. ಆದರೆ ಇವ್ರದ್ದು ಒಂದು ಲಕ್ ಏನಂತಂದರೆ ಅದು ಏರ್ ಲಾಕ್ ಆಗಿಬಿಡುತ್ತೆ ಮೇಲೆ ಹೋದ ತಕ್ಷಣ. ಏರ್ ಲಾಕ್ ಅಂದರೆ ಮೇಲ್ಗಡೆ ಸ್ವಲ್ಪ ಏರ್ ಗ್ಯಾಪ್ ಉಳಿಯುತ್ತೆ, ಅಂದರೆ ಅಲ್ಲಿ ಮಾತ್ರ ಗಾಳಿ ಇರುತ್ತೆ, ಮಿಕ್ಕಿರೋದೆಲ್ಲ ಫುಲ್ಲು ವಾಟರ್ ಬ್ಲಾಕ್ ಆಗಿಬಿಡುತ್ತೆ. ಅದಾದ ನಂತರ ಅದರೊಳಗಡೆ ಉಳಿದಿರೋದೇ ಒಂದು 4 ಜನ ಉಳಿದಿರ್ತಾರೆ. ಆ 4 ಜನರಲ್ಲಿ ಒಬ್ಬನಿಗೆ ಇಂಜುರಿ ಆಗಿರುತ್ತೆ. ರೋಸಾ ಮತ್ತು ಅವ್ರ ಅಜ್ಜಿ ತುಂಬ ಮುಂದೆ ಕೂತಿರ್ತಾರೆ. ಬ್ರ್ಯಾಂಡನ್ ಅವ್ರನ್ನ ಹೇಗೋ ಕರ್ಕೊಂಬರ್ತಾನೆ. ಅಂದರೆ ಫುಲ್ಲು ನೀರಲ್ಲಿ ಮುಳುಗೋಗಿರುತ್ತಲ್ವ, ಏನು ಮಾಡಬೇಕಂತನೂ ಗೊತ್ತಾಗಲ್ಲ. ಇವ್ರು ಹಿಂದ್ಗಡೆ ಇರೋರು ಮಾತ್ರ ಸ್ವಲ್ಪ ಸೇಫ್ ಆಗಿರ್ತಾರೆ, ಈ 4 ಜನ ಮಾತ್ರ. ಇವನು ಏರ್ ಹಾಸ್ಟೆಸ್ ಬಿಟ್ಟರೆ ಆ 3 ಜನ ಏವಾ ಮತ್ತು ಅವರಿಬ್ಬರು ಫ್ರೆಂಡ್ಸು. ಆಮೇಲೆ ನೋಡ್ತಿರ್ತಾರೆ ಯಾರಾದರೂ ಇದರ ಹೊರಗಡೆಯಿಂದ, ಅಂದರೆ ಒಳಗಡೆಯಿಂದ ಬರ್ತಾರೆ ಹಿಂದ್ಗಡೆಗೆ ಅಂತ. ಆವಾಗ ರೋಸಾ ಹೊರಗಡೆ ಬರ್ತಾಳೆ. ಅದು ಬ್ರ್ಯಾಂಡನ್ನೇ ಕರ್ಕೊಂಬಂದಿರ್ತಾನೆ. ರೋಸನ್ನ ಏವಾ ಕರ್ಕೋತಾಳೆ. ಕರ್ಕೊಂಡ ನಂತರ ನೆಕ್ಸ್ಟ್ ಅವಳಾದ ತಕ್ಷಣ ಅವ್ರ ಅಜ್ಜಿಂಗೆ ಕರ್ಕೊಂಬರ್ತಾನೆ ಅವನು ಬ್ರ್ಯಾಂಡನ್ನು. ಅವಳು ಫುಲ್ ಅನ್ಕಾನ್ಷಿಯಸ್ ಆಗಿಬಿಟ್ಟಿರ್ತಾಳೆ. ಆವಾಗ ಅವನು ಸ್ವಲ್ಪ ಕ್ಯಾಶುವಲಾಗಿ ಪಂಪ್ ಮಾಡಿಬಿಟ್ಟು ಹಾರ್ಟ್ನ ಜೋರಾಗಿ ಪ್ರೆಸ್ ಮಾಡಿದ್ಮೇಲೆ ಅವಳಿಗೆ ಸ್ವಲ್ಪ ಕಾನ್ಷಿಯಸ್ನೆಸ್ ಬರುತ್ತೆ. ಫಸ್ಟು ಅವ್ರ ಅಜ್ಜಿ ರೋಸನ್ ಕೇಳ್ತಾಳೆ. ರೋಸನ್ ನಂತರ ಅವ್ರ ಗ್ರ್ಯಾಂಡ್ ಫಾದರ್ನ ಕೇಳ್ತಾಳೆ ಇಲ್ಲಿ ಅಂತ.
ಅವಾಗ ಬ್ರ್ಯಾಂಡನ್ ಹೇಳ್ತಾನೆ ಇಲ್ಲ ಅವರು ಡೆತ್ ಆಗಿದ್ದಾರೆ ಅಂತ. ಅದಾದ ನಂತರ ಈಗ ಹಿಂದ್ಗಡೆಯಲ್ಲೇ ಸರ್ವೈ ಆಗೋಕೆ ಸ್ವಲ್ಪ ಏನೇನು ಐತೆ, ಏರ್ ಗೀರ್ ಐತೆ ಅಂತ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಎಲ್ಲ ಟ್ಯಾಂಕಲ್ಲೂ ಏರ್ ಖಾಲಿ ಇರುತ್ತೆ. ಬ್ರ್ಯಾಂಡನ್ ಅವಾಗ ಯೋಚನೆ ಮಾಡ್ತಾನೆ, ಜಾಸ್ತಿ ಹೊತ್ತು ನಾವು ಇಲ್ಲಿ ಇರೋಕ್ಕಾಗಲ್ಲ, ಹೋಗ್ಬಿಟ್ಟು ಗಾಳಿ ತೊಗೊಂಬರ್ತೀನಿ. ಗಾಳಿ ಅಂದರೆ ಅಲ್ಲೇ ಒಬ್ಬ ಪೇಷಂಟ್ ಇರ್ತಾನೆ, ಅವನು ಆಕ್ಸಿಜನ್ ತೊಗೊತಾ ಇರ್ತಾನೆ. ಆಕ್ಸಿಜನ್ ಸಿಲಿಂಡರ್ ತರ್ತೀನಿ ಅಂತ ಹೋಗ್ತಾನೆ. ಆದರೆ ಆಕ್ಸಿಜನ್ ಸಿಲಿಂಡರ್ ತರೋಕೆ ಹೋಗ್ಬೇಕಾದ್ರೆ ಅಲ್ಲಿ ತುಂಬ ಶಾರ್ಕ್ಗಳಿರುತ್ತೆ ಒಳಗಡೆ. ಅದು ಇವ್ರಿಗೂ ಗೊತ್ತಿರಲ್ಲ. ಹಾಗೆ ಕ್ಯಾಶುವಲಾಗಿ ಅವನು ಹೋಗಿರ್ತಾನೆ. ಆದರೆ ಅವನೇನೋ ತೊಗೊತಾನೆ. ಹಾಗೆ ಆ ಅಜ್ಜಿ ಕೂಡ ಹೇಳಿ ಕಳಿಸಿರ್ತಾಳೆ, ನನ್ನ ಹಸ್ಬೆಂಡ್ದು ಕ್ಯಾಪ್ ತೊಗೊಂಬನ್ನಿ ಅಂತ. ಅದಾದ ನಂತರ ಹೋಗ್ತಾನವನು, ಅಲ್ಲಿ ಕ್ಯಾಪ್ ತೊಗೋತಿದ್ದಾನೆ ನೋಡಿ, ಅವ್ರನ್ನ ಕ್ಯಾಪ್ ಕೂಡ ತೊಗೋತಾನೆ. ಅದಾದ ನಂತರ ಅಲ್ಲಿ ಒಂದು ಆಕ್ಸಿಜನ್ ಸಿಲಿಂಡರ್ ಇರುತ್ತೆ. ಶಾರ್ಕ್ ಅವನ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ. ಯಾಕಂದರೆ ಅವ್ನು ತೊಗೊಂಡೋಗಿರೋ ಟೈಮಲ್ಲಿ ಕರೆಕ್ಟಾಗಿ ಶಾರ್ಕ್ ಅಲ್ಲಿಗೆ ಬರುತ್ತೆ. ಇದು ಈ ಕಡೆಯಿಂದ ವ್ಯೂ, ಅಂದರೆ ಏನೋ ಸ್ವಲ್ಪ ನೀರಲ್ಲಿ ಆ ಕಡೆ ಈ ಕಡೆ ಆದಾಗ ಅವ್ರಿಗೇನೋ ಆಗಿದೆ ಅಂತ ಅನ್ಕೋತಾರೆ. ಆದರೂ ಬ್ರ್ಯಾಂಡನ್ ಹೆಂಗೋ ಶಾರ್ಕಿಂದ ತಪ್ಪಿಸ್ಕೊಂಡು ಆ ಆಕ್ಸಿಜನ್ ಸಿಲಿಂಡರ್ ತಂದು ಕೊಟ್ಟು ಹೋಗ್ತಾನೆ. ಹಂಗೆ ಅವ್ರ ಅಜ್ಜಿ ಕ್ಯಾಪ್ ಹೇಳಿರ್ತಾಳಲ್ಲ ಅದು ಕೂಡ ಕೊಡ್ತಾನೆ. ಆದರೆ ಅವನಿಗೆ ಅದು ಜೋರಾಗಿ ಕಚ್ಚಿಬಿಟ್ಟಿರುತ್ತೆ. ಶಾರ್ಕ್ ಫುಲ್ಲು ಹೊಟ್ಟೆ ಹತ್ರ ಬದುಕೋ ಸ್ಟೇಜಲ್ಲೇನಿರಲ್ಲ. ಅವಳ ಅಜ್ಜಿ ಹೇಳಿರೋ ಕ್ಯಾಪ್ ತಂದು ಕೊಡ್ತಾನೆ. ಆದರೂ ಶಾರ್ಕ್ ಹಿಂದ್ಗಡೆನೇ ಇರುತ್ತೆ, ಅವನ ಮೇಲೆ ಇನ್ನೂ ಜೋರಾಗಿ ಅಟ್ಯಾಕ್ ಮಾಡುತ್ತೆ. ಅವ್ನು ನೀರಿಂದ ಎದ್ದು ಬರೋ ಸ್ಟೇಜಲ್ಲೂ ಇರಲ್ಲ. ಅದಕ್ಕೆ ಅವನ್ನ ವಾಪಸ್ ಕರ್ಕೊಂಡು ಹೋಗ್ಬಿಡುತ್ತೆ, ಅಂದರೆ ಸೀನಾಗಿ ತೊಗೊಂಡು ಹೋಗ್ಬಿಡುತ್ತೆ ಅದು. ಆ ಸೀನ್ ನೋಡಿ ಇವರೆಲ್ಲ ಹೆದರ್ಕೋತಾರೆ ಫುಲ್ಲು. ಏವಾ ತುಂಬ ಅಳ್ತಿರ್ತಾಳೆ. ಅದಾದ ತಕ್ಷಣ ನೆಕ್ಸ್ಟ್ ಸೀನ್ ಅವರಲ್ಲೇ ಶಿಫ್ಟ್ ಆಗುತ್ತೆ ಕ್ಯಾಶುವಲಾಗಿ. ಅಂದರೆ ಈಗ ಯಾರ್ಯಾರಿಗೆ ಹುಷಾರಾಗಿದ್ದಾರೆ, ಯಾರು ಹುಷಾರಾಗಿಲ್ಲ ಅಂತ ಚೆಕ್ ಮಾಡ್ತಾರೆ. ಅದರೊಳಗಡೆ ಝೆಡ್ ಫ್ರೆಂಡ್ಗೆ ಕೈ ಮುರಿದೋಗಿರುತ್ತೆ. ಆದರೆ ಆ ಡಾಕ್ಟರ್, ಅವಳು ಅಜ್ಜಿ ಇರ್ತಾಳಲ್ಲ, ಆರ್ಮಿಲಿ ನರ್ಸಾಗಿ ಕೆಲಸ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಮೆಡಿಕಲ್ಸ್ ಎಲ್ಲ ಗೊತ್ತಿರುತ್ತೆ. ಅವನಿಗೆ ಒಂದು ಬುಕ್ ಇಟ್ಬಿಟ್ಟು ಕೈನ ಬ್ಯಾಂಡೇಜ್ ಮಾಡ್ತಾರೆ. ಇದೇ ನ್ಯೂಸು ಆಗಲೇ ರಿಪೋರ್ಟ್ ಆಗಿರುತ್ತೆ. ಅಂದರೆ ಅದರೊಳಗಡೆ ಗವರ್ನರ್ ಮಗಳಿದ್ದಾಳೆ ಅಂತ ಹೇಳಿದ್ದಕ್ಕೆ ಒಂದು ಹೆಲಿಕಾಪ್ಟರ್ ಬಂದಿರುತ್ತೆ, ಎಲ್ಲಿ ಅವ್ರದ್ದು ಆ್ಯಕ್ಸಿಡೆಂಟ್ ಆಗಿದೆ ನೋಡೋಣ ಅಂತ. ಇಬ್ಬರು ಸ್ಕೈ ಡೈವರ್ಸ್ನ ಕೂಡ ಕರ್ಕೊಂಬಂದಿರ್ತಾರೆ. ಒಂದೇ ಸರಿ ಸೀನ್ ಈ ಕಡೆ ಶಿಫ್ಟ್ ಆಗುತ್ತೆ. ಅಂದರೆ ಝೆಡ್ ಹೇಳ್ತಿರ್ತಾನೆ, ನಾವು ಬರಬಾರ್ದಿತ್ತು, ಸುಮ್ಮನೆ ಬಂದುಬಿಟ್ವಿ ಅಂತ. ಆದರೆ ಈಗ ಆಪ್ಷನಲ್ಲಿ ಇರಲ್ಲ, ಅವ್ರಿಗೇನು ಮಾಡೋಕ್ಕಿರಲ್ಲ. ಹೊರಗಡೆ ನೋಡಿದ್ರೆ ತುಂಬ ಶಾರ್ಕ್ಗಳಿರುತ್ತೆ, ಅವ್ರು ತಪ್ಪಿಸ್ಕೊಳ್ಳೋಕ್ಕೂ ಆಗೋಲ್ಲ. ಇವಾಗ ತುಂಬ ಭಯ ಆಗ್ತಿರುತ್ತೆ. ಅದಕ್ಕೆ ಸ್ವಲ್ಪ ಆ ಹುಡುಗಿಗೆ ಧೈರ್ಯ ಕೊಡೋಣ ಅಂತೇಳ್ಬಿಟ್ಟು ಅವಳ ಹತ್ರ ಮಾತಾಡ್ಕೋತಾಳೆ ಕ್ಯಾಶುವಲಾಗಿ. ಅದಾದ ನಂತರ ಸೀನ್ ಈ ಕಡೆ ಶಿಫ್ಟ್ ಆಗುತ್ತೆ. ಇವರು ಹುಡುಕಾಡ್ತಿರ್ತಾರೆ, ಅದು ಆಗಿರೋ ಆ್ಯಕ್ಸಿಡೆಂಟ್ ಪ್ಲೇಸ್ ಆದರೆ ಎಲ್ಲಿದೆ ಅಂತ. ಆ್ಯಕ್ಸಿಡೆಂಟ್ ಆದರೂ ಅವರೆಲ್ಲ ಬದುಕಿರ್ತಾರ ಅಂತ ಅವ್ರು ಸುಮ್ಮನೆ ಮಾತಾಡ್ತಿರ್ತಾರೆ. ಅದಾದ ನಂತರ ನೆಡ್ ಹೇಳ್ತಾನೆ, ನಾವು ತುಂಬ ಹೊತ್ತಿಲ್ಲಿ ಇರೋಕ್ಕಾಗಲ್ಲ, ಆಕ್ಸಿಜನ್ ಕೂಡ ಖಾಲಿ ಆಗುತ್ತೆ, ನಾವು ಹೊರಗಡೆ ಹೋಗೋಕೆ ಏನಾದ್ರು ದಾರಿ ಹುಡುಕಬೇಕು ಅಂತ ಹೇಳ್ಬಿಟ್ಟು. ಅದಾದ ನಂತರ ಅದು ಇನ್ನೊಂದು ಪ್ಲೇನ್ ಕೂಡ ಒಂದು ಪ್ರಪಾತಕ್ಕೆ ಸಿಗಾಕೊಂಡಿರುತ್ತೆ. ಅಂದರೆ ಮುಂದುಗಡೆ ಇನ್ನೂ ದೊಡ್ಡ ಆಳ ಇರುತ್ತೆ. ಅದು ಒಂದು ಜಂಕ್ಷನಲ್ಲಿ ಸ್ವಲ್ಪ ಹಿಡ್ಕೊಂಡು ನಿಂತಿರುತ್ತೆ ತುದಿನ. ಅದು ಹಂಗೆ ಹೋಗ್ತಾ ಹೋಗ್ತಾ ಏರೋಪ್ಲೇನ್ ಇನ್ನೂ ಆಳವಾಗಿ ಹೋಗ್ತಿರುತ್ತೆ ಡೆಪ್ತ್ಗೆ. ಅದು ಸ್ವಲ್ಪ ಜಾರ್ತಿರುತ್ತೆ. ಅವಾಗ ಇವ್ರಿಗೆಲ್ಲ ತುಂಬ ಭಯ ಆಗುತ್ತೆ. ಅಂದರೆ ಮುಂದುಗಡೆನ ಎಷ್ಟು ಡೆಪ್ತ್ ಹೋಗುತ್ತೋ ಏನೋ, ನಾವು ಹೆಂಗಾರ ಇಲ್ಲಿಂದ ಹೋಗ್ಬೇಕು ಹೊರಗಡೆ ಅಂತೇಳ್ಬಿಟ್ಟು ಮತ್ತೆ ಜಾರಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದಕ್ಕೆ ಈ ಒಳಗಡೆ ಎಲ್ಲ ಫುಲ್ಲು ಶೇಕ್ ಆಗುತ್ತೆ. ಇವಾಗಂತೂ ತುಂಬ ಭಯ ಆಗ್ತಿರುತ್ತೆ. ಆದರೆ ಬೇರೆಯವ್ರ ಮುಂದೆ ಹೇಳ್ಕೊಳ್ಳೋಕ್ಕೂ ಆಗ್ತಿರಲ್ಲ, ಯಾಕಂದರೆ ಸ್ವಲ್ಪ ಅವಳು ನೋಡಿ ಧೈರ್ಯ ತೊಗೊಂಡಿರ್ತಾರೆ ಎಲ್ಲರೂ. ನಾನು ಫುಲ್ ಧೈರ್ಯಗೆಟ್ಟರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ನೆನೆಸ್ಕೊಂಡು ಅಳ್ತಿರ್ತಾಳೆ. ಯಾಕಂದರೆ ಸೀನ್ ಇನ್ನೊಂದು ಕಡೆ ಶಿಫ್ಟ್ ಆಗುತ್ತೆ. ಅಂದರೆ ಹೆಲಿಕಾಪ್ಟರ್ ಕಡೆಯಿಂದ ಅವರು ಹುಡುಕಾಡ್ತಿರ್ತಾರಲ್ಲ ಎಲ್ಲಾಗಿದೆ ಅಂತ. ಅವ್ರಿಗೆ ಗೊತ್ತಾಗುತ್ತೆ, ಅಂದರೆ ಅಲ್ಲೆಲ್ಲ ಪಾರ್ಟ್ಸ್ ಬಿದ್ದಿರ್ತಾವೆ ನೀರು ಮೇಲ್ಗಡೆ. ಅದು ನೋಡಿಬಿಟ್ಟು ಅವರು ಸ್ಕೈ ಡೈವರ್ಸ್ಗೆ ಹೇಳ್ತಾರೆ, ಅಂದರೆ ಇಲ್ಲೇ ಆ್ಯಕ್ಸಿಡೆಂಟ್ ಆಗಿರ್ಬೋದು, ಇಲ್ಲೇ ನೀರೊಳಗಡೆ ಹೋಗಿರ್ಬೋದು ಪ್ಲೇನು, ನೀವು ಇಳೀರಿ ಅಂತ ಹೇಳ್ಬಿಟ್ಟು. ಅದಾದ ನಂತರ ಅವರಿಬ್ಬರು ಸ್ಕೈ ಡೈವರ್ಸ್ನ ನೀರೊಳಗಡೆ ಇಳಿಸ್ತಾರೆ. ಅವ್ರು ತುಂಬ ಎಕ್ಸ್ಪೀರಿಯನ್ಸ್ಡ್ ಇರೋರನ್ನೇ ಕರ್ಕೊಂಬಂದಿರ್ತಾರೆ. ಆದರೆ ಅವ್ರಿಗೆ ಐಡಿಯಾ ಇರಲ್ಲ ಅಲ್ಲಿ ಕೆಳಗಡೆ ಏನೇನು ಅನಿಮಲ್ಸ್ ಇದೆ ಅಂತ. ನೋಡಿದ್ರೆ ತುಂಬ ಶಾರ್ಕ್ ಇರುತ್ತೆ ಅಲ್ಲಿ ಕೆಳಗಡೆ. ಅದಾದ ನಂತರ ಇವ್ರು ಒಳಗಡೆ ಡಿಸ್ಕಸ್ ಮಾಡ್ತಿರ್ತಾರೆ, ನಾವು ತುಂಬ ಹೊತ್ತು ಇರೋಕ್ಕಾಗಲ್ಲ, ಹೆಂಗಾರ ಮಾಡಿಬಿಟ್ಟು ಇಲ್ಲಿಂದ ಹೊರಗಡೆ ಹೋಗಿ ದಾರಿ ಹುಡುಕಬೇಕು ಅಂತ ಹೇಳ್ಬಿಟ್ಟು. ಅವ್ನು ಝೆಡ್ ಕೂಡ ಸ್ವಲ್ಪ ಆ ಥರ ಮಾಡ್ತಾನೆ. ಅದಾದ ನಂತರ ಅವಳು ರೋಸಾ ಕಿಟಕಿಲಿ ನೋಡ್ತಾರೆ, ಅಂದರೆ ಸ್ಕೈ ಡೈವರ್ಸ್ ಬರ್ತಿರೋ ವ್ಯೂನ. ಅವ್ರಿಗೆ ಹೇಳ್ತಾರೆ, ಅಂದರೆ ಒಳಗಡೆ ಎಲ್ಲ ತುಂಬ ಖುಷಿ ಪಡ್ತಾರೆ ಅವರು ಕ್ಯಾಶುವಲಾಗಿ, ನಮ್ಮನ್ನು ಸೇಫ್ ಮಾಡೋಕ್ಕೆ ಬಂದರು ಅಂತೇಳ್ಬಿಟ್ಟು. ಆದರೆ ಅವ್ರ ಮೇಲೆ ಶಾರ್ಕ್ ಅಟ್ಯಾಕ್ ಮಾಡಿಬಿಡುತ್ತೆ. ಅಟ್ಯಾಕ್ ಮಾಡಿ ಅವ್ರನ್ನ ತಿನ್ನುತ್ತೆ. ಇವರು ತುಂಬ ಹೊತ್ತು ಕಾಯ್ತಿರ್ತಾರೆ ಹೊರಗಡೆ. ಇದ್ರೊಳಗಡೆ ಫ್ಯೂಲ್ ಕೂಡ ಇರಲ್ಲ, ಹೆಲಿಕಾಪ್ಟರ್ ಒಳಗಡೆ ಖಾಲಿ ಆಗ್ತಿರುತ್ತೆ. ಅದಕ್ಕೆ ಅವ್ರು ಅನ್ಕೋತಾರೆ, ನಾವು ವಾಪಸ್ ಹೋಗೋಣ, ನಾಳೆ ಬರೋಣ ಅಂತೇಳ್ಬಿಟ್ಟು. ಮತ್ತು ಅವರೇನೋ ವಾಪಸ್ ಹೊರಟೋಗ್ಬಿಡ್ತಾರೆ. ಮತ್ತು ನೋಡ್ತಾಳೆ, ಅಂದರೆ ನೀರಲ್ಲಿ
ಆ, ಅದು ಶಾರ್ಕ್ ಇದೆಯಾ ಇಲ್ವಾ ಅಂತೇಳ್ಬಿಟ್ಟು ನೆಡ್ಡಿಗೆ ಹೇಳ್ತಿರ್ತಾಳೆ. ಅಂದರೆ ಶಾರ್ಕ್ ಇಲ್ಲ ಅಂತಂದರೆ ಮುಂದೆ ಆದರೂ ಹೋಗೋಕ್ಕೆ ದಾರಿ ನೋಡೋಣ ಅಂತೇಳ್ಬಿಟ್ಟು ಆ ಟೈಮಲ್ಲೇ ಮಿಸ್ಸಾಗಿ ಒಂದು ಝೆಡ್ ಬಿದ್ದೋಗ್ಬಿಡ್ತಾನೆ ನೀರೊಳಗಡೆ. ಬಿದ್ದ ತಕ್ಷಣ ಅವನು ಸುಮ್ಮನೆ ಕಾಮಿಡಿ ಮಾಡ್ತಿರ್ತಾನೆ, ಅಂದರೆ ಏನೂ ಆಗಿರೋ ಇಲ್ಲ ಆದರೂ ಆಗಿದೆ ಅನ್ನೋ ಥರ. ಅದಾದ ನಂತರ ಅವ್ನು ಹೊರಗಡೆ ಬರೋಕ್ಕೆ ಹೇಳ್ಕೊತಿರ್ತಾರೆ. ಆ ಟೈಮಲ್ಲಿ ಶಾರ್ಕ್ ಅಟ್ಯಾಕ್ ಮಾಡಿಬಿಡುತ್ತೆ ಅವ್ನಿಗೆ ಹಿಂದ್ಗಡೆಯಿಂದ. ಶಾರ್ಕ್ ಅಟ್ಯಾಕ್ ಮಾಡಿ ಒಂದು ಲೆಗ್ ಪೂರ್ತಿ ಕಟ್ಟಾಗೋಗುತ್ತೆ, ಅಂದರೆ ಅದು ತಿಂದ್ಬಿಡುತ್ತೆ ಶಾರ್ಕ್. ಅದನ್ನ ನೋಡೋಕ್ಕಾಗಲ್ಲ. ಆ ಟೈಮಲ್ಲಿ ರೋಸನ್ನ ಆಚೆ ಕಳಿಸಿ ಮತ್ತು ಅವ್ರ ಅಜ್ಜಿ ಡಾಕ್ಟರ್ ಇರ್ತಾರಲ್ವ ಮೆಡಿಕಲ್ಲು, ಅದಕ್ಕೋಸ್ಕರ ಅವ್ನ ಕಾಲಿಗೊಂದು ಚೆನ್ನಾಗಿ ಗಟ್ಟಿಯಾಗಿರೋ ಬೆಲ್ಟ್ ಕಟ್ತಾರೆ. ಕಟ್ಬಿಟ್ಟು ಹೆಂಗೋ ಬ್ಲಡ್ ಹೋಗೋದು ನಿಲ್ಲಿಸ್ತಾರೆ. ಆದರೆ ಝೆಡ್ ತುಂಬ ವೀಕ್ ಆಗಿಬಿಡ್ತಾನೆ, ಉಳಿಯೋಷ್ಟು ಇರೋದಿಲ್ಲ. ಅವ್ನಿಗೆ ಹೇಳ್ತಿರ್ತಾನೆ, ನನ್ನ ಲೈಫ್ ಇಲ್ಲಿಗೆ ಮುಗೀತು ಹಂಗೆ ಹಿಂಗೆ ಅಂತ. ಅಲ್ಲಿಂದ ಸೀನ್ ಶಿಫ್ಟ್ ಆಗುತ್ತೆ. ಅಂದರೆ ಏವಾ ಆ ಏರೋಪ್ಲೇನ್ ಒಳಗಡೆ ಲಗೇಜ್ ಇರೋ ಜಾಗದಲ್ಲಿ ಸ್ಕೈ ಡೈವರ್ಸಿಗೆ ಬೇಕಾಗಿರೋ ಡ್ರೆಸ್ಗಳಿರುತ್ತೆ. ಆ ಡ್ರೆಸ್ನ ತೊಗೊಂಬರಕ್ಕಂತೆ ಏವ ನಾನು ಹೋಗ್ತೀನಿ ಅಂತೇಳ್ಬಿಟ್ಟು ಹೋಗ್ತಾಳೆ. ಅವಾಗ ಅದನ್ನ ತುಂಬ ಹುಡ್ಕಾಡ್ತಾಳೆ. ಅಲ್ಲಿ ಕಷ್ಟ ಸಿಗೋದು, ಯಾಕಂದರೆ ತುಂಬ ಲಗೇಜಸ್ ಇರುತ್ತೆ. ಅವಳು ಹುಡ್ಕಾಡಿ ಇದೇ ಬ್ಯಾಗಲ್ಲಿರುತ್ತೆ, ಅದು ಬ್ಯಾಗ್ ಹುಡುಕ್ತಾಳೆ, ಹೆಂಗೋ ಸಿಗುತ್ತೆ. ಅದಾದ ನಂತರ ಆ ಲಗೇಜ್ ಇಟ್ಟಿರೋ ರೂಮಿಂದ ಅವ್ನು ತೊಗೊತಾಳೆ. ತೊಗೊಂಡು ಆದರೆ ಅದಿರೋದೇ 4 ಪೇರ್ಸ್ ಇರುತ್ತೆ. ಎಲ್ಲರಿಗೂ ಒಂದೊಂದು ಪೇರ್ಸ್ ಕೊಡ್ತಾರೆ. ಆದರೆ ಅಷ್ಟೊತ್ತೊಳಗಡೆ ಝೆಡ್ ಸತ್ತೋಗ್ಬಿಡ್ತಾನೆ. ಅಂದರೆ ಅವ್ನು ಪೇಯ್ನ್ ತಡೆಯೋಕ್ಕಾಗಲ್ಲ, ಅವ್ನು ಪ್ರಾಣ ಬಿಟ್ಬಿಡ್ತಾನೆ. ಝೆಡ್ನ ಅಲ್ಲೇ ಬಿಡ್ತಾರೆ. ಇನ್ನು 4 ಜನನೇ ತಾವೇ ಫಿಕ್ಸ್ ಆಗ್ತಾರೆ. ಅಂದರೆ ಏವ ತುಂಬ ಟ್ರೈ ಮಾಡ್ತಾಳೆ ಅವ್ನಿಗೆ ಹಾರ್ಟ್ ಪಂಪ್ ಮಾಡಿ ಬದುಕಿಸ್ಬೋದೇನೋ ಅಂತ. ಆದರೆ ಅಷ್ಟೊತ್ತಲ್ಲಿ ಸಿಚುವೇಶನ್ ಮೀರೋಗಿರುತ್ತೆ. ಅದಕ್ಕೆ ಮತ್ತೆ ಅವ್ರ ಅಜ್ಜಿ ಏವನ್ ಕರ್ಕೊಂಡು ಝೆಡ್ನ ಅಲ್ಲೇ ಬಿಡ್ತಾರೆ. ಆ ಗ್ಯಾಪಲ್ಲಿ ಮತ್ತೆ ಪ್ಲೇನ್ದು ಫ್ರಂಟ್ ಬಾಡಿ ಇರುತ್ತಲ್ವ, ಅದು ಮುಂದ್ಗಡೆ ಗುಂಡಿ ಇದೆ ಅಂತ ಹೇಳಿದ್ನಲ್ಲ ಇನ್ನೂ ದೊಡ್ಡದು, ಅದು ಅರ್ಧ ಫ್ರಂಟ್ ಪಾರ್ಟ್ ಕಟ್ಟಾಗಿ ಬಿದ್ದೋಗುತ್ತೆ. ಅದಾದಮೇಲೆ ಏವ ಎಲ್ಲರಿಗೂ ಧೈರ್ಯ ಕೊಡ್ತಾಳೆ, ನಾವು ಬದುಕಬೇಕಂದ್ರೆ ನಾವೇ ಟ್ರೈ ಮಾಡಬೇಕು ಅಂತ ಸ್ವಲ್ಪ ಮೋಟಿವೇಶನಲ್ಲಿ ಹೇಳಿ ಎಲ್ಲರಿಗೂ ಡ್ರೆಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೀವು ಡ್ರೆಸ್ ಹಾಕ್ಕೊಳ್ಳಿ. ಆದರೆ ಹಾಗೆ ಅವಳು ರೋಸಾ ಇರ್ತಾಳಲ್ಲ, ಒಂದು ಸ್ಕೂಲ್ ಟೈಮಲ್ಲಿ ಓದಿರ್ತಾಳಂತೆ, ಏನಂದರೆ ಶಾರ್ಕ್ಗಳಿಗೆ ಬಬಲ್ಸ್ ಬಂದರೆ ಆಗಲ್ಲ, ಅವು ಅವಾಯ್ಡ್ ಆಗ್ತವೆ ಅಂತ. ಅದಾದ ನಂತರ ಇವನು ಏರೋಪ್ಲೇನಲ್ಲಿ ವರ್ಕ್ ಮಾಡೋನು ಮತ್ತು ಇವರೆಲ್ಲರೂ ಡ್ರೆಸ್ ಹಾಕ್ಕೊಂಡ್ಬಿಟ್ಟು ರೆಡಿ ಆಗ್ತಾರೆ. ಆದರೆ ಅವ್ನು ಝೆಡ್ ಫ್ರೆಂಡ್ ಇರ್ತಾನೆ, ಅವ್ನು ತುಂಬ ಹೆದ್ರ್ಕೊಂಡ್ಬಿಟ್ಟಿರ್ತಾನೆ. ಅಂದರೆ ನನ್ನ ಕೈಲಿ ಆಗೋದೇ ಇಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ. ಅದಾದ ನಂತರ ರೋಸಾ ಅವ್ರ ಅಜ್ಜಿ ರೋಸಾಗೆ ಹೇಳ್ತಾಳೆ, ಏನೂ ಆಗಲ್ಲ, ನೀನು ಮುನ್ನುಗ್ಗು ಇರ್ತೀಯ, ನೀನು ಮಾಡ್ಬೋದು, ನಿನ್ನ ಕೈಲಿ ಆ ಶಕ್ತಿ ಇದೆ ಅಂತ ಮೋಟಿವೇಶನ್ ಕೊಟ್ಟು ಫಸ್ಟಿಗೆ ಏವಾ ಮತ್ತು ರೋಸನ್ನ ಇಬ್ಬರನ್ನೂ ಕಳಿಸ್ತಾರೆ. ಅವಳು ಕೆಳಗಡೆ ನೋಡ್ಕೊಂಡು ಶಾರ್ಕ್ ಬರ್ತಿದ್ಯಾ ಅಂತೇಳ್ಬಿಟ್ಟು ನೋಡ್ತಾರೆ. ಶಾರ್ಕ್ ಇರಲ್ಲ. ಅದೇ ಟೈಮಲ್ಲಿ ನೋಡ್ತಾರೆ. ಆದರೆ ಅವ್ರು ಯಾವಾಗ ತುಂಬ ಮುಂದೆ ಹೋಗ್ತಾರೆ ನೋಡು, ಆವಾಗ ಶಾರ್ಕ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ರೋಸಾ ಒಂದು ಲಾಜಿಕ್ ಹೇಳಿರ್ತಾಳಲ್ವ, ಏನಂದರೆ ಶಾರ್ಕ್ಗಳಿಗೆ ಬಬಲ್ಸ್ ಅಂದರೆ ಆಗಲ್ಲ ಅಂತೇಳ್ಬಿಟ್ಟು ಅವ್ರ ಹತ್ರ ಅದಕ್ಕೆ ಒಂದು ಪಂಪ್ ಹಿಡ್ಕೊಂಬಂದಿರ್ತಾರೆ. ಆ ಪಂಪಿಂದ ತುಂಬ ಬಬಲ್ಸ್ ಬಿಡ್ತಾರೆ. ಆ ಬಬಲ್ಸಿಂದ ಶಾರ್ಕ್ ಮತ್ತೆ ದೂರ ಹೊರಟೋಗುತ್ತೆ. ಅದು ಆ ಬಬಲ್ಸ್ ಅಂದರೆ ಅದಕ್ಕೆ ಆಗಲ್ಲ ಶಾರ್ಕ್ಗೆ, ಅದಕ್ಕೋಸ್ಕರ ದೂರ ಹೊರಟೋಗುತ್ತೆ. ಅದಾದ ನಂತರ ಅಲ್ಲಿ ಮುಂದೆ ಹೋದ್ಮೇಲೆ ಒಂದು ಸಿಲಿಂಡರ್ ಇರುತ್ತೆ ಅಂತ ಹೇಳಿದ್ವಲ್ಲ, ಆ ಸಿಲಿಂಡ್ರ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಗಾಳಿ ತೊಗೋತಾರೆ, ಅಂದರೆ ಫಸ್ಟ್. ಆದರೆ ಇನ್ನೊಂದು ಸೀನಲ್ಲಿ ಅವ್ರ ಅಜ್ಜಿ ಬರೋದೇ ಇಲ್ಲ, ಅವಳಿಗೆ ಬಿಟ್ಟು ಬರೋಷ್ಟು ಸ್ಟೇಜಲ್ಲಿ ಇರೋಲ್ಲ. ಅದಕ್ಕೆ ನಾನು ಬರೋಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಪ್ಲೇನಲ್ಲೇ ಕೂತ್ಕೊಂಡ್ಬಿಡ್ತಾಳೆ. ಬರೀ ರೋಸಾ, ಏವಾ ಮತ್ತು ಅವನು ಏರ್ ಹೋಸ್ಟೆಸ್ 3 ಜನ ಮಾತ್ರ ಹೋಗ್ತಾರೆ. ನೆಡ್ ಫ್ರೆಂಡ್ ಕೂಡ ಟ್ರೈ ಮಾಡ್ತಾನೆ, ಆದರೆ ಆಗೋದೇ ಇಲ್ಲ. ನೆಡ್ ಫ್ರೆಂಡ್ ಮೇಲೆ ಶಾರ್ಕ್ ಅಟ್ಯಾಕ್ ಮಾಡುತ್ತೆ. ಆಯ್ತು, ನೆಡ್ ಫ್ರೆಂಡ್ ಅಲ್ಲೇ ಸತ್ತೋಗ್ತಾನೆ. ಅದಾದ ನಂತರ ಇವರಿನ್ನ 3 ಜನ ಅಲ್ಲಿ, ಅಂದರೆ ಒಬ್ಬ ಆಕ್ಸಿಜನ್ ತೊಗೋತಿರ್ತಾನಲ್ಲ, ಮೊದಲೇ ವೀಕ್ ಇರ್ತಾನೆ, ಅಂದರೆ ಒಬ್ಬ ಸಿಕ್ಕಾಗಿರೋನು ಇರ್ತಾನೆ, ಅವ್ನು ಸಿಲಿಂಡ್ರಿಂದ 3 ಜನ ಆಕ್ಸಿಜನ್ ತೊಗೊತಾರೆ. ಆಕ್ಸಿಜನ್ ತೊಗೊಂಡ್ಬಿಟ್ಟು ಅದನ್ನ ಅವರು ಕ್ಯಾಶುವಲ್ ಬೆನ್ನಿಗೆ ಹಾಕ್ಕೊಂಬಿಟ್ಟು ಹೋಗೋಕೆ ರೆಡಿ ಆಗ್ತಾರೆ. ಯಾರ್ಯಾರು ಅಂದರೆ ಏರ್ ಹೋಸ್ಟೆಸ್ಸು ಮತ್ತು ರೋಸಾ. ಏವ ಹೇಳ್ತಾಳೆ, ಫಸ್ಟ್ ನೀವಿಬ್ಬರು ಮೇಲೋಗ್ರಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅವರಿಬ್ರಿಗೂ ರೆಡಿ ಮಾಡಿಬಿಟ್ಟು ಅದು ಅವನಿಗೆ ಬೆಲ್ಟ್ ಸೆಟ್ ಮಾಡಿ ಬಿಡ್ತಾಳೆ ಅವ್ರನ್ನ. ಅವ್ಳು ಬಿದ್ದ ತಕ್ಷಣ ಅವರಿಬ್ಬರು ಮೇಲೆ ಹೋಗ್ಬಿಡ್ತಾರೆ ಒಂದೇ ಸಾರಿ. ಆದರೆ ಆ ಟೈಮಲ್ಲಿ ಕರೆಕ್ಟಾಗಿ ಶಾರ್ಕ್ ಬರುತ್ತೆ. ಜಸ್ಟ್ ಬೈ ಮಿಸ್ಸಾಗಿ ಏವ ಮಿಸ್ ಆಗ್ತಾಳೆ. ಯಾಕಂದರೆ ಏವ ಫ್ರಂಟ್ ಸೈಡಲ್ಲಿ ಹೋಗಿ ತಪ್ಸ್ಕೊಂಡ್ಬಿಡ್ತಾಳೆ. ಅಲ್ಲಿ ಹಿಂದ್ಗಡೆ ಬ್ಲಡ್ ಬರ್ತಿರುತ್ತೆ. ಯಾರ್ದಂದರೆ ಅದು ಝೆಡ್ ಫ್ರೆಂಡ್ದು. ಅದಕ್ಕೋಸ್ಕರ ಅದು ಶಾರ್ಕ್ ಆ ಕಡೆ ಬ್ಯಾಕ್ ಸೈಡ್ ಹೋಗ್ಬಿಡುತ್ತೆ. ಇವಳು ಹೆಂಗೋ ಮಿಸ್ಸಾಗಿ ಫ್ರಂಟ್ ಸೈಡಿಂದ ತಪ್ಸ್ಕೊಂಡ್ಬಿಡ್ತಾಳೆ. ಅದಾದ ನಂತರ ಇದು ಪ್ಲೇನ್ ಆನ್ ಆಗಿಬಿಡುತ್ತೆ. ಪ್ಲೇನು ಜಾರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಮುಂದ್ಗಡೆ ಗುಂಡಿ ಇರುತ್ತಲ್ವ, ಆ ಕಡೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಒಳಗಡೆ ಹೋಗ್ತಾ
ಇವಾಗ ತುಂಬ ಕಷ್ಟ ಆಗುತ್ತೆ, ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ. ಅವಳು ಪ್ಲೇನ್ ಒಳಗಡೆ ಇರ್ತಾಳೆ, ಪ್ಲೇನ್ ನೋಡ್ರೆ ಕೆಳಗಡೆ ಹೋಗ್ತಾನೆ ಇರುತ್ತೆ. ಹಿಂಗೋ ಪ್ಲೇನಿಂದ ಆಚೆ ಬಂದು ಸ್ವಲ್ಪ ಟಚ್ ಆಗ್ತಿರುತ್ತೆ, ಅಷ್ಟರಲ್ಲೇ ಮಿಸ್ ಆಗಿ ಮತ್ತೆ ತಪ್ಪಿಸ್ಕೋತಾಳೆ. ಪ್ಲೇನಿಂದ ಮೇಲೆ ಬರ್ತಾಳೆ ಫುಲ್ಲು. ಆದರೆ ಅಷ್ಟೊತ್ತೊಳಗಡೆ ಅವಳಿಗೂ ಆಕ್ಸಿಜನ್ ಹಿಡಿಯೋಷ್ಟು ಕೆಪಾಸಿಟಿ ಇರೋಲ್ಲ. ಫುಲ್ಲು ಅಂದರೆ ಉಸಿರಾಡೋಕ್ಕಾಗಲ್ಲ, ನೀರು ಕುಡಿದು ಬಿಡ್ತಾಳೆ ಸ್ವಲ್ಪ. ಫುಲ್ಲು ಅನ್ಕಾನ್ಷಿಯಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಳೆ. ಯಾಕಂದರೆ ಬ್ರೀದಿಂಗ್ ಕೆಪಾಸಿಟಿ ಕಳ್ಕೊಂಬಿಟ್ಟಿರ್ತಾಳೆ ಅಷ್ಟರೊಳಗಡೆ. ಆದರೂ ಹೆಂಗೋ ಮೇಲಕ್ಕೆ ಬರ್ತಾಳೆ, ಯಾಕಂದರೆ ಅದು ಆಕ್ಸಿಜನ್ದು ಹಾಕ್ಕೊಂಡಿರ್ತಾಳಲ್ಲ ಬಾಡಿಗೆ, ಅದರಿಂದ ಫ್ಲೋಟ್ ಆಗ್ತಿರ್ತಾಳೆ. ಆದರೆ ಅನ್ಕಾನ್ಷಿಯಸ್ ಆಗಿರ್ತಾಳೆ. ಸ್ವಲ್ಪ ಹೊತ್ತು ಆದ ತಕ್ಷಣ ವಾಪಸ್ ಅವಳಿಗೆ ಕಾನ್ಷಿಯಸ್ನೆಸ್ ಬರುತ್ತೆ. ಅದಾದಮೇಲೆ ಹುಡ್ಕಾಡ್ತಾಳೆ ರೋಸಾ ಮತ್ತು ಅವ್ನ ಏರ್ ಹೋಸ್ಟೆಸ್ನ. ಅವಾಗ ಹುಡ್ಕಾಡಿದಾಗ ಅವರಿಬ್ಬರು ಇರಲ್ಲ, ಅಂದರೆ ಕ್ಯಾಶುವಲಾಗಿ ಅಲ್ಲೇ ಇರ್ತಾರೆ. ಅವರು ಹೆಲಿಕಾಪ್ಟ್ರಲ್ಲಿ ಬಂದಿರ್ತಾರಲ್ಲ, ಅವ್ರನ್ನ ಕರ್ಕೊಂಡು ಮೇಲೆ ತೊಗೊಂಡಿರ್ತಾರೆ. ಅದಾದ ನಂತರ ಇವಳು ಹೆಲ್ಪ್ ಅಂತ ಕಿರಿಸಿದಾಗ ಅವರು ಹೆಲಿಕಾಪ್ಟ್ರಲ್ಲಿರೋರು ಇವ್ರು ನೋಡ್ತಾಳೆ. ಅಂದರೆ ಲೈಟ್ ಹಾಕ್ಬಿಟ್ಟು, ಅದೇ ಹೆಲಿಕಾಪ್ಟ್ರ್ಗಳವರು ಲೈಟ್ ಹಾಕೊಂಡು ಹುಡ್ಕಾಡ್ತಿರ್ತಾರೆ ನೈಟಲ್ಲಿ, ಎಲ್ಲಿದ್ದಾಳೆ ಇವ ಅಂತೇಳ್ಬಿಟ್ಟು. ಕೊನೆಯಲ್ಲಿ ಹೈಲೈಟ್ ಆಗ್ತಾಳೆ ಅಂದರೆ ಲೈಟಿಂದ. ಅದಾದ ನಂತರ ಅವರು ಒಂದು ರೋಪ್ ಬಿಡ್ತಾರೆ, ರೋಪಿಂದ ಈವನ್ ಮೇಲೆ ಎತ್ಕೋತಾರೆ. ಅದೇ ಇದು. ಅದಾದ ನಂತರ ನೆಕ್ಸ್ಟ್ ಅಂದರೆ ಈಗ ಇದೇ ರೋಪ್ ಅದು ಬಿಟ್ಟಿತ್ತು. ಈ ರೋಪಿಂದ ಅವಳು ಹೆಂಗೋ ಮತ್ತೆ ಮೇಲಕ್ಕೆ ಹೋಗ್ತಾಳೆ. ಮತ್ತು ಹೆಲಿಕಾಪ್ಟ್ರಲ್ಲಿ ರೀಚ್ ಆಗ್ತಾಳೆ. ತುಂಬ 2-3 ದಿನದಿಂದ ತುಂಬ ಸರ್ಚ್ ಮಾಡಿರ್ತಾರೆ. ಏನೋ ಮೇಲಕ್ಕೆ ಎತ್ಕೋತಾರೆ. ಅಷ್ಟರೊಳಗಡೆ ಮೇಲ್ಗಡೆ ಇಬ್ಬರು ಅಲ್ಲೇ ಬಂದಿರ್ತಾರೆ. ಅವ್ರು ಯಾರಂದರೆ ಏರ್ ಹೋಸ್ಟೆಸ್ ಮತ್ತು ರೋಸಾ. ಅವ್ರ ಅಜ್ಜಿ ಹೇಳಿರ್ತಾರೆ, ನನ್ನ ಮೊಮ್ಮಗಳು ನೀನೇ ಕೇರ್ ಟೇಕರ್ ಆಗಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಅಜ್ಜಿ ತಾತ ಇಬ್ಬರು ತೀರ್ಕೊಂಡಿರ್ತಾರೆ. ಅವ್ರ ಅಪ್ಪ ಅಮ್ಮ ಕೂಡ ಡೈವರ್ಸ್ ಆಗ್ಬಿಟ್ಟಿರ್ತಾರೆ ರೋಸಾದು. ಅದಾದ ನಂತರ ಸೀನ್ ಎಂಡ್ ಆಗ್ತಾ ಬರುತ್ತೆ. ಅವಳು ಟೆಡ್ಡಿ ಬೇರ್ ಕೂಡ ಬಿದ್ದಿರುತ್ತೆ. ಆಮೇಲೆ ಅವಳು ನನಗೆ ಆ ಟೆಡ್ಡಿ ಬೇರೆ ಬೇಡ ಅಂತ ಎಸಿತಾಳೆ. ಆಮೇಲೆ ರೋಸಾ, ಏರ್ ಹೋಸ್ಟೆಸ್ಸು ಮತ್ತು ಇವ 3 ಜನದ್ರಿಂದ ಮೂವಿ ಎಂಡ್ ಆಗುತ್ತೆ. ಇದೊಂದು ರಿಯಲ್ ಸ್ಟೋರಿ ಅಂತೆ.